ನಾವಿವತ್ತು ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ನಾವು ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತಲೂ ಕರಿತೀವಿ. ಈಗ ನಿಮ್ಗೊಂದು ಪ್ರಶ್ನೆ, ದೂರದ ವಸ್ತುಗಳನ್ನು ನೋಡ್ಬೇಕಾದ್ರೆ ನೀವೇನು ಬಳಸ್ತೀರಾ? ಅದೇ ರೀತಿಯಾಗಿ ಸೂಕ್ಷ್ಮಾಣುಗಳನ್ನು ಸೂಕ್ಷ್ಮ ವಸ್ತುಗಳನ್ನು ನೋಡೋದಕ್ಕೆ ನಾವು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ತೀವಿ. ಇದನ್ನ ಬ್ರಿಟನ್ನ ವಿಜ್ಞಾನಿ ರಾಬರ್ಟ್ ಹುಕ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ಮೊಟ್ಟ ಮೊದಲಾಗಿ ಕಂಡುಹಿಡಿದ್ರು. ಈಗ ನಾವು ಈ ಸೂಕ್ಷ್ಮದರ್ಶಕದ ಭಾಗಗಳನ್ನು ನೋಡೋಣ. ಮೊದಲನೇದಾಗಿ ಇದನ್ನು ನಾವು ಐ ಪೀಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಸಮತಲ ಪೀನ ಮಸೂರವನ್ನ ಬಳಸಿರ್ತೀವಿ. ಇದಕ್ಕೆ ನಾವು ಟ್ಯೂಬ್ ಅಂತ ಕರಿತೀವಿ. ಇದು ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಇದು ಫೈನ್ ಅಡ್ಜಸ್ಟ್ಮೆಂಟ್. ಇದು ಆಬ್ಜೆಕ್ಟಿವ್ ಪೀಸ್ ಅಂತ. ಇದರಲ್ಲಿ ಕೂಡ ನಾವು ಸಮತಲ ಪೀನ ಮಸೂರವನ್ನ ಬಳಸಿರ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕ್ಲಿಪ್ಸ್ ಅಂತ. ಇದು ಸ್ಲೈಡನ್ನ ಹಿಡಿಯೋದಕ್ಕೆ, ಸ್ಲೈಡನ್ನ ಇಲ್ಲಿ ನಾವು ಫಿಕ್ಸ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಇದು ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಒಂದು ಡಯಾಫ್ರಮ್ ಅಂತ ಇರುತ್ತೆ, ಕಾಣ್ತಾ ಇದೆ ನಿಮಗೆ ಇಲ್ಲಿ. ಇದು ನಮಗೆ ಎಷ್ಟು ಬೆಳಕು ಬೇಕೋ ಅದನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಈ ಡಯಾಫ್ರಮ್ ಅನ್ನ ಬಳಸ್ತೀವಿ. ಒಂದು ವಸ್ತುವನ್ನು ನೋಡ್ಬೇಕಾದ್ರೆ ಬೆಳಕು ಬೇಕಾಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಒಂದು ಕನ್ನಡಿಯನ್ನ ಫಿಕ್ಸ್ ಮಾಡಿದೀವಿ, ದರ್ಪಣವನ್ನ ಇಲ್ಲಿ ಇಟ್ಟಿದ್ದೀವಿ. ಆದ್ರೆ ಇದರಲ್ಲಿ ಒಂದು ನಿಮ್ನ ದರ್ಪಣ ಇದೆ, ಒಂದು ಸಮತಲ ದರ್ಪಣ ಇದೆ. ನಿಮ್ನ ದರ್ಪಣವನ್ನ ಇಲ್ಲಿ ಬೆಳಕು ಇದ್ರ ಮೇಲೆ ಬಿದ್ದಾಗ ಕೇಂದ್ರೀಕೃತವಾಗಿ ಜಾಸ್ತಿ ಬೆಳಕನ್ನ ನಮಗೆ ಬೇಕಾದಾಗ ನಾವು ನಿಮ್ನ ದರ್ಪಣವನ್ನ ಬಳಸ್ತೀವಿ. ಅದೇ ಸಮತಲ ದರ್ಪಣವನ್ನು ನಾವು ಬೆಳಕು ನಮಗೆ ಸ್ವಲ್ಪ ಕಮ್ಮಿ ಬೇಕಾದಾಗ ನಾವು ಸಮತಲ ದರ್ಪಣವನ್ನು ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ ನಿಮಗೆ?